ಈ ಬಿಬಿಎಂಪಿ ಹೋಗಿ ಜಿಬಿಎ ಬಂದರೂ ಕೂಡ ಅಧಿಕಾರಿಗಳು ಮತ್ತು ಅವರ ಕಳಪೆ ಕಾಮಗಾರಿಯ ಹಣೆಬರಹ ಮಾತ್ರ ಬದಲಾಗಲ್ಲ ಅನ್ನೋದನ್ನು ಮತ್ತೊಮ್ಮೆ ಮಗದೊಮ್ಮೆ ಜಿಬಿಎ ಅಧಿಕಾರಿಗಳು ಪ್ರೂವ್ ಮಾಡ್ತಾ ಇದ್ದಾರೆ. ನೋಡಿ, ಜೆಪಿ ನಗರದಲ್ಲಿ ಒಂದೇ ದಿನಕ್ಕೆ ಡಾಂಬರ್ ಕಿತ್ತು ಕೈಗೆ ಬರ್ತಾ ಇದೆ. ಜಿಬಿಎ ಅಧಿಕಾರಿಗಳು ರಸ್ತೆ ಕಾಮಗಾರಿಯ ಕಳಪೆ ಗುಣಮಟ್ಟಕ್ಕೆ ಜನರೇ ಸುಸ್ತಾಗ್ಬಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಜಿಬಿಎ ಕಳಪೆ ಕಾಮಗಾರಿಯ ಹಣೆಬರಹ ಒಂದೆರಡಲ್ಲ ಬಿಡ್ರಿ. ಈಗ ಜೆಪಿ ನಗರದ ರಸ್ತೆಗೆ ಮಾಡಿದಂತಹ ಡಾಂಬರೀಕರಣ ಒಂದೇ ದಿನ ಕಿತ್ತು ಬರ್ತಾ ಇದೆ. ಯಾವ ಖುಷಿಗೆ, ಯಾವ ಸುಖಕ್ಕೆ ಈ ರೀತಿ ಕಾಮಗಾರಿ ಮಾಡಬೇಕು? ಮತ್ತೆ ಮತ್ತೆ ಗುಂಡಿ ಬೀಳೋದು, ಅದಕ್ಕೆ ತೇಪೆ ಹಚ್ಚೋದು, ಅದಕ್ಕೆ ಕೋಟಿ ರೂಪಾಯಿ ನೀವು ತೋರಿಸೋದು, ಯಾರ ಮನೆ ಹಾಳು ಮಾಡಬೇಕು ಅಂತಿದ್ದೀರಿ ಅಂಥೇಳಿ ಜನ ಕೂಡ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಬನ್ನಿ, ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪವಿತ್ರ ಕಟ್ತಲ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಈ ಕಳಪೆ ಕಾಮಗಾರಿಯನ್ನು ಬಟಾಬೈಲು ಮಾಡಿದ್ದಾರೆ, ನೋಡ್ಕೊಂಡು ಬರೋಣ. ರಸ್ತೆ ಗುಂಡಿ ಮುಚ್ತೀವಿ ಅಂತ ಕೋಟಿ ದುಡ್ಡನ್ನ ಅನುದಾನವನ್ನ ಜಿಬಿಎ ಬಿಡುಗಡೆ ಮಾಡ್ತಾನೆ ಬಂದಿದೆ. ಬಟ್ ರೋಡ್ ಕ್ವಾಲಿಟಿ ಹೇಗಿದೆ, ಗುಂಡಿಯನ್ನ ಮುಚ್ಚೋದು ಯಾವ ರೀತಿ ಇದೆ ಅಂತಂದ್ರೆ, ಗುಂಡಿ ಮುಚ್ಚಿದ ಒಂದೇ ದಿನಕ್ಕೆ ರಸ್ತೆಯ ಡಾಂಬರು ಕಿತ್ತು ಬರ್ತಾ ಇರುವಂತಹ ಪರಿಸ್ಥಿತಿ. ಬೆಂಗಳೂರಿನ ಎಲ್ಲ ಕಡೆ ಇವರ ಕಳಪೆ ಕಾಮಗಾರಿಯಲ್ಲಿ ಎತ್ತಿದ ಕೈ ಜಿಬಿಎ ಸಿಕ್ಕಾಪಟ್ಟೆ ಫೇಮಸ್ಸು. ಅದರಲ್ಲಿ ಈಗ ಜೆಪಿ ನಗರದ ರಸ್ತೆಯಲ್ಲಿದ್ದೀವಿ. ಇದನ್ನ ಮೊದಲು ಅವರು ಡಾಂಬರೀಕರಣವನ್ನು ಮಾಡ್ತಾರೆ, ಅಂದರೆ ಕಂಪ್ಲೀಟಾಗಿ ರಸ್ತೆ ಹದಗೆಟ್ಟು ಹೋಗಿತ್ತು, ಡಾಂಬರೀಕರಣವನ್ನು ಮಾಡ್ತಾರೆ. ಬಟ್ ಡಾಂಬರೀಕರಣ ಮಾಡಿದ ನೆಕ್ಸ್ಟ್ ಡೇ ಮಳೆ ಬಂದುಬಿಡುತ್ತೆ. ಅದಾದ ಮೇಲೆ ನಿನ್ನೆ ಮತ್ತೆ ಡಾಂಬರೀಕರಣ ಮಾಡಿದ್ದಾರೆ. ಸೊ ಈಗ ಆ ಡಾಂಬರೀಕರಣದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ, ರಸ್ತೆಯ ಎಡ್ಜ್ ಏನಿದೆ ಅದು ಅಂತೂ ಕಂಪ್ಲೀಟ್ ಒಂದೇ ದಿನಕ್ಕೆ ಕಿತ್ತು ಬರ್ತಾ ಇದೆ ಡಾಂಬರ್. ನೋಡಿ, ನಾನು ತೋರಿಸ್ತೀನಿ ಯಾವ ರೀತಿ ರಸ್ತೆಯ ಗುಣಮಟ್ಟ ಇದೆ ಅನ್ನುವಂಥದ್ದು. ಸಾಮಾನ್ಯವಾಗಿ ರಸ್ತೆಗಳ ಒಂದ್ಸಲ ಗುಂಡಿ ಮುಚ್ಚೋದು ಅಥವಾ ಈ ರೀತಿ ಮಾಡಿದ್ರೆ ಅದು ಸಾಕಷ್ಟು ವರ್ಷಗಳ ಕಾಲ ಬಾಳಿಕೆ ಬರಬೇಕು. ಬಟ್ ನಮ್ಮ ಜಿಬಿ ಅಧಿಕಾರಿಗಳ ಚಮತ್ಕಾರ ನೋಡಿ, ಇದು ಒಂದೇ ದಿನದಲ್ಲಿ ಕಿತ್ತು ಬರ್ತಾ ಇದೆ ರಸ್ತೆ. ಅಂದರೆ ಇವರ ಡಾಂಬರೀಕರಣ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ನೋಡಿ ಹೇಗೆ ಕಿತ್ತು ಬರ್ತಾ ಇದೆ ಅಂದರೆ, ಎಲ್ಲವೂ ಕೂಡ ಅಂದರೆ ಈ ಎಡ್ಜ್ನಲ್ಲಿರುವಂತಹ ಡಾಂಬರೀಕರಣವನ್ನು ಕರೆಕ್ಟಾಗಿ ಮಾಡಿಲ್ಲ ಅವರು. ಬೇಕಾಬಿಟ್ಟು ರಸ್ತೆಗೆ ಗುಂಡಿಯನ್ನು ಮುಚ್ತಾರೆ, ರಸ್ತೆಯನ್ನು ದುರಸ್ತಿ ಮಾಡ್ತಾರೆ. ಅದರ ಪರಿಣಾಮ ಈ ರೀತಿ ಡಾಂಬರು ಕೆರೆದ್ರಷ್ಟು, ಕೈಯಲ್ಲಿ ಕೆರೆದ್ರೇ ಬರುತ್ತೆ ಈ ಡಾಂಬರ್. ಆ ರೀತಿಯಾಗಿ ಡಾಂಬರೀಕರಣವನ್ನು ಮಾಡಿದ್ದಾರೆ. ನೋಡಿ, ಇದು ಒಂದೇ ದಿನದಲ್ಲಿ ಎದ್ದು ಬರ್ತಾ ಇರುವಂತಹ, ಕಿತ್ತು ಬರ್ತಾ ಇರುವಂತಹ ರಸ್ತೆಯ ಪರಿಸ್ಥಿತಿ ಇದು. ಇದಕ್ಕೆ ಕೋಟಿಗಟ್ಟಲೆ ದುಡ್ಡನ್ನು, ಜನರ ದುಡ್ಡನ್ನು, ಟ್ಯಾಕ್ಸ್ ದುಡ್ಡನ್ನು ಇದಕ್ಕಾಗಿ ವ್ಯಯ ಮಾಡಲಾಗುತ್ತೆ. ಬೆಂಗಳೂರಿನಲ್ಲಿ ಮಾನ್ಸೂನ್ ಪ್ರೂಫ್ ರಸ್ತೆಯನ್ನು ಮಾಡ್ತೀವಿ ಅಂತ DCM ಅವರು ಕೊಚ್ಕೋತಾರೆ. ಬಟ್ ಮಾನ್ಸೂನ್ ಪ್ರೂಫ್ ರಸ್ತೆ ಹೋಗಲಿ, ಒಂದು ದಿನದ ಪ್ರೂಫ್ ರಸ್ತೆಯನ್ನು ಕೊಡೋದಕ್ಕೆ ಬೆಂಗಳೂರಿಗರಿಗೆ ಆಗ್ತಾ ಇಲ್ಲ ಅಂತ ಅಂದರೆ ನಿಜಕ್ಕೂ ಕೂಡ ನಾಚಿಕೆಗೇಡು. ಒಂದ್ಸಲ ಕಾಂಟ್ರಾಕ್ಟರ್ ಈ ರಸ್ತೆಗಳನ್ನು ದುರಸ್ತಿಯನ್ನು ಮಾಡ್ತಾರೆ, ಡಾಂಬರೀಕರಣವನ್ನು ಮಾಡ್ತಾರೆ, ಅದು ಗುಂಡಿಯನ್ನು ಮುಚ್ತಾರೆ ಅಂತ ಅಂದರೆ ಅದರ ಕ್ವಾಲಿಟಿ ಚೆಕ್ಕನ್ನು ಕೂಡ ಮಾಡೋದಿಲ್ವ ಹಾಗಿದ್ರೆ GBA ಅಧಿಕಾರಿಗಳು ಅನ್ನುವಂಥದ್ದೇ ಅಚ್ಚರಿ. ನೋಡಿ ಯಾವ ರೀತಿ ಅಂದರೆ, ಎಡ್ಜ್ನಲ್ಲಿ ಅದೇ ರೀತಿ ಬಿಟ್ಟು ಹೋಗಿದೆ ರೋಡ್. ನೋಡಿ, ಇದು ಬೇಕಾಬಿಟ್ಟು ಮಾಡ್ತಾ ಇರುವಂಥದ್ದು. ಅಂದರೆ ಅಲ್ಲಲ್ಲಿ ಕಿತ್ತು ಬಂದಿದೆ. ಯಾವ ರೀತಿ ಇದೆ ಅಂದರೆ, ಇದಾಯಿತು ಇನ್ನೊಂದೆರಡು ದಿನದಲ್ಲಿ ಹಾಗೆ ಬರುತ್ತೆ ಇದು. ಆ ರೀತಿಯಲ್ಲಿ ರಸ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂದರೆ, ಎಡ್ಜ್ನಲ್ಲಿ ಅಂದರೆ ಕ್ಲೀನಾಗಿ ಮಾಡೇ ಇಲ್ಲ, ಇದನ್ನು ಬೇಕಾಬಿಟ್ಟು ಮಾಡಿದ್ದಾರೆ, ಹೋಗಿದ್ದಾರೆ. ಇದನ್ನು ಪ್ರಶ್ನೆ ಮಾಡಬೇಕಾಗಿರುವಂತಹ GBA ಅಧಿಕಾರಿಗಳು ಕೂಡ ಕ್ಯಾರೆ ಅಂತ ಇಲ್ಲ. ಅವ್ರಿಗೇನು ಹೋಗಬೇಕು, ಜನ ಹೇಗೆ ಬೇಕಾದರೂ ಓಡಾಡಲಿ ಅನ್ನುವಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ಒಂದು ವರ್ಷಕ್ಕೆ ರಸ್ತೆ ಅಪಘಾತದಲ್ಲಿ ಸುಮಾರು 718 ಜನ ಮೃತಪಟ್ಟಿದ್ದಾರೆ. ರಸ್ತೆ ಗುಂಡಿಗಳ ಅವಾಂತರಕ್ಕೆ ಜನ ದಿನನಿತ್ಯ ಸಾಯ್ತಾ ಇದ್ದಾರೆ. ಆದರೂ ಕೂಡ GBAಗೆ ಬುದ್ಧಿ ಬಂದಿಲ್ಲ. ಈ ರೀತಿ ಕಳಪೆ ರಸ್ತೆಯನ್ನು, ಕಾಮಗಾರಿಗಳನ್ನು ಮಾಡಿ ಜನರ ಕೈಯಲ್ಲಿ ಚೀತು ಅಂತ ಅನ್ನಿಸ್ಕೊಳ್ಳೋದೇ ಆಗಿದೆ. ಬಟ್ ಬುದ್ಧಿ ಕಲಿಯುವಂತಹ ರೀತಿಯಲ್ಲಿ ಮಾತ್ರ ಕಾಣಿಸ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.